ನಮಸ್ಕಾರ. ಗ್ರೇಟರ್ ಬೆಂಗಳೂರು ಅಂತಂದರೆ ಕಸ ತುಂಬಿದ ಬೆಂಗಳೂರು ಅಂತ ಮೋಸ್ಟ್ಲಿ ಅಂತ ಅನಿಸುತ್ತೆ. ಡಿ ಕೆ ಶಿವಕುಮಾರ್ ಹೇಳಿದ್ರು ಕಸ ಎಲ್ಲ ಇದ್ದರೆ ಫೋಟೋದಾಗಿದೆ ಕಳಿಸಿ ಅಂತ. ಟ್ರಾಫಿಕ್ ಪೊಲೀಸವ್ರಿಗೆ ಆ್ಯಪ್ ಇದೆ, ಏನಾದರೂ ವೈಲೇಷನ್ಸ್ ಆಯಿತು ಅಂದರೆ ಜನ ಅವ್ರದ್ದೇ ಆದಂಥ ಆ್ಯಪಲ್ಲಿ ರಿಪೋರ್ಟ್ ಮಾಡ್ಬೋದು. BBMP 4,500 ಕೋಟಿ ಟ್ಯಾಕ್ಸ್ ಕಲೆಕ್ಟ್ ಮಾಡಿದೆ. ಒಂದು ಆ್ಯಪನ್ನು ಮಾಡಿ ಬೆಂಗಳೂರನ್ನ ಎಷ್ಟು ಗಬ್ಬಾಗಿಟ್ಟಿದ್ದೀರಾ ಡಿ ಕೆ ಶಿವಕುಮಾರ್. ನಿಜವಾಗ್ಲೂ ಹೇಳ್ತೀನಿ, ದಯಮಾಡಿ ಆ ಡೆಪ್ಯೂಟಿ CM ಮತ್ತು ಬೆಂಗಳೂರು ಇನ್ಚಾರ್ಜ್ ಬಿಟ್ಟು ಹೋದರೆ ಮೋಸ್ಟ್ಲಿ ಮಾಫಿಯಾಗಳು. ನೀವು BJP ಇರ್ಬೇಕಾದ್ರೆ ಕಸದ ಮಾಫಿಯಾ ಅಂದ್ರಲ್ಲ, ಇದೇನು ಮಾಫಿಯಾ ತಪ್ಪದ? ಇದು ನಮ್ಮನೆ ಹತ್ರನೇ ಇದೆ, ಇದು ಬೇರೆ ಎಲ್ಲೂ ಅಲ್ಲ. ಜಸ್ಟ್ ಕಂಡೀಷನ್ ನೋಡಿ ಹೆಂಗಿದೆ. ಇಷ್ಟು ಕಸವನ್ನು ನಮ್ಮ ಮನೆ ಹತ್ರನೇ ಬೇರೆ ಎಲ್ಲೂ ಅಲ್ಲ. ಇಟ್ಸ್ ಜಸ್ಟ್ ಏನು ಸಮಾಚಾರ, ಏನು ಪ್ರಯೋಜನ? ಇದು ನಮ್ಮನೆ ಹತ್ರ ಇರೋ ಅಂಥ ಕಸದ ಡಂಪು ತಗೊಂಬಂದು ಇದು ನಮ್ಮ ಮನೆಗೆ ಹೋಗೋ ರೂಟು. ಡಿ ಕೆ ಶಿವಕುಮಾರ್ ಹೇಳಿದ್ರು ಕಸ ಎಲ್ಲ ಹಾಕಿದ್ರೆ ರಿಪೋರ್ಟ್ ಮಾಡಿ ಅಂತ. ಇದು ಡಿ ಕೆ ಶಿವಕುಮಾರ್ ಅವ್ರಿಗೆ ನಮ್ಮನೆ ಹತ್ರ ಟಾಟಾ ನಗರ ಕೊಡಗಿಳಿ ಬಾರ್ಡ್ರು ಜನ ತಗೊಂಬಂದು ಹಾಕವ್ರೆ. ಡಿ ಕೆ ಶಿವಕುಮಾರ್ ಇದನ್ನು ಗ್ರೇಟರ್ ಬೆಂಗಳೂರು ಅಂತ ಕರಿಬೋದಾ ಅಥವಾ ಕಸದ ಬೆಂಗಳೂರು ಅಂತ ಕರಿಬೇಕಾ? 7,000 ಟನ್ ಕಸ ಲಿಬರೇಟ್ ಆಗುತ್ತೆ. ಒಂದು ಚೂರು ರೀಸೈಕಲ್ ಆಗಲ್ಲ. ಮೋಸ್ಟ್ಲಿ ಇವತ್ತು ಡೆಲ್ಲಿಲಿ ಇರ್ಬೇಕು ಸಾಹೇಬ್ರು. ಡೆಲ್ಲಿನಲ್ಲಿ ಅವನು ಅಷ್ಟೇ, ಅರವಿಂದ್ ಕೇಜ್ರಿವಾಲ್ ತಗೊಂಡಾಗ ಎಲ್ಲ ಬೆಟ್ಟಿಗಳು ಮಾಡಿಟ್ಟವನೆ. ಆ ಪಂಜಾಬ್ಗೆ ಹೋಗೋ ರೂಟಲ್ಲಿ ಅದನ್ನ ನೋಡ್ಕೊಂಬರಕ್ಕೆ ಹೋದ್ರ. ಇಲ್ಲೇ ಇದ್ದಾರೆ ಪಕ್ಕದಲ್ಲೇ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸು. ಸೊಲ್ಯೂಷನ್ಸ್ ಬೇಕಾದ್ರೆ 1000 ಕೊಡ್ತಾರೆ. ನೋಡಿ ಬೆಂಗಳೂರು ಗ್ರೇಟರ್ ಬೆಂಗಳೂರು ಅಂತ ಡಿ ಕೆ ಶಿವಕುಮಾರ್ ಬೆಂಗಳೂರು ನೋಡಿ ಹಿಂಗಿದೆ. ಇದು ಕಸದ ಬೆಂಗಳೂರಾ? ನಮ್ಮನೆ ಹತ್ರನೇ. ಜೊತೆಲಿ ನೋಡಿ ಇಲ್ಲಿ ಯಾವುದೋ ಗಾಡಿ ತಂದು ನಿಲ್ಲಿಸ್ಬಿಟ್ಟು ಹೋಗಿದ್ದಾರೆ ಇಲ್ಲಿ. ಟ್ರಾಫಿಕ್ ಪೊಲೀಸರು ದಯಮಾಡಿ ಇದನ್ನು ಟೋ ಮಾಡಿ.